ಮತ್ತು ರಾವಣ ಹುಟ್ಟಲಿಕ್ಕೆ ಕುಂಭಕರ್ಣ ಇವರು ಹುಟ್ಟಲಿಕ್ಕೆ ಅನ್ನೋ ಒಂದು ಕಾರಣ ಅದ ರೀ. ರಾಮಾಯಣ ಪಕ್ಕ ನೀವು ಓದಿರೋವಿಲ್ಲ ನನಗೆ ಗೊತ್ತಿಲ್ಲ, ಓದಿರಬೇಕು. ಆದರೂ ಅವ ರಾವಣಿಗೆ ಹುಟ್ಟಲಿಕ್ಕೆ ಏನು ಕಾರಣ ಅಂದ್ರೆ ಅವ್ರ ತಾಯಿದ ಅದಕ್ಕೆ ಮಹಾಪಾಪ ಆಗ್ಯದ್ರಿ. ಏನು ಅಂತಂದ್ರೆ ಅವರ ತಂದೆ ವಿಶ್ರವಸ್ಸು, ರಾವಣ ತಂದೆ ಹೆಸರು ವಿಶ್ರವಸ್ಸು. ಅವ 3 ಸಲ ಸ್ನಾನ ಪೂಜೆ ಮಾಡ್ಕೋತಿದ್ದ. ಮಧ್ಯಾಹ್ನ ಸಮಯದೊಳಗೆ ಮನ್ಯಾಗ ಸ್ನಾನ ಮಾಡಿಕೊಂಡು ಭಸ್ಮ ಹಚ್ಕೊಂಡು ಹಿಂಗೆ ಪೂಜೆ ಮಾಡ್ಕೊಳ್ತಿದ್ದ. ಬರೇ ಮೈಲಿದ್ದ ಗಂಡನ ನೋಡಿ ಆಕೆ ಹೆಸರು ಕೈಕಶಿ ಅಂತ ಬರ್ತದೆ, ರಾವಣನ ತಾಯಿ ಹೆಸರು. ಗಂಡನ ನೋಡಿಕಿನಲ್ಲಿ ಕೂಡಬೇಕಂತ ಇಚ್ಛಾಯಿತಂತ. ನಿಮಗನ ಸನ್ಯಾಸಿಗಳು ಹೇಳಲ್ಲ, ನಾನು ಗ್ರಹಿಸಿದ್ದೀನಿ ಅಂತ ಹೇಳಕತ್ತೀನಿ ಈ ಮಾತು ನಿಮಗೆ. ಬಂಧುಗಳೇ, ಮಕ್ಕಳು ನಮ್ಮ ಹೊಟ್ಟೆಲಿ ಕೆಟ್ಟವರು ಹುಟ್ಟಬೇಕಾದ್ರೆ ಯಾವ ಕಾರಣದಿಂದ ಹುಡ್ತಾರೆ ಅನ್ನೋದನ್ನು, ಇದು ನನ್ನ ಸ್ವೈಯಕ್ತಿಕಲ್ಲ, ಸ್ವಂತಲ್ಲ, ಇದು ರಾಮಾಯಣದಲ್ಲಿಯೂ ಇದೆ. ಇನ್ನೊಂದು ಗ್ರಂಥದ ನಿಮ್ಗೆ ಹೇಳ್ತೀನಿ, ಅದನ್ನು ತಂದು ಪ್ರತಿಯೊಬ್ಬರು ಓದ್ರಿ. ಯಾವುದು ಅಂತಂದ್ರೆ ಕೈವಲ್ಯ ನವನೀತ ಅಂತ ಒಂದು ಗ್ರಂಥದ. ಆ ಗ್ರಂಥದಲ್ಲಿ ಗುರು ಶಿಷ್ಯರ ವಾದ ಸಂವಾದದ. ಶಿಷ್ಯ ಗುರುವಿಗೆ ಕೇಳ್ತಾನೆ, ಯಪ್ಪ, ಒಬ್ಬ ಮಗ ಶಿವಭಕ್ತಾಗಿ ಹುಟ್ಟ್ಯಾನ, ಒಬ್ಬ ಮಗ ರಾಜಕಾರಣದೊಳಗದಾನ, ಒಬ್ಬ ಹಿಂಗದಾನ, ಒಬ್ಬಂತೂ ಅತ್ಯಂತ ದುಷ್ಟದಾನ, ಒಬ್ಬ ಕಳತನ ಮಾಡ್ತಾನ. ಹಡದ ತಾಯಿ ತಂದೆಗಳಿಬ್ಬರೇ ಇದ್ದರೂ ಕೂಡ ಮಕ್ಕಳ ರೀತಿಯಾಗಿ ಹುಟ್ಲಿಕ್ಕೆ ಕಾರಣೇನು? ನೀವು ಪಂಚಾಂಗ ಕೇಳೋ ಅವಶ್ಯಕತೆ ಇಲ್ಲ, ನೀವು ದೇವರ ಕೇಳೋದು ಅವಶ್ಯಕತೆ ಇಲ್ಲ. ಸಂಸಾರ ಮಾಡಾಗ ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು, ಇದನ್ನು ಮೊದಲು ನಾವು ಅರ್ಥ ಮಾಡಬೇಕು ಜೀವನದಲ್ಲಿ. ತಾಯಿ ತಂದೆಗಳೇ, ತಪಸ್ಸಿನಿಂದ ಹುಟ್ಟೋದು ಮಕ್ಕಳು ಬೇರೆ. ಭಗವಂತನ ಪೂಜಾರ್ಚನೆ ಮಾಡ್ತಕ್ಕಂಥ ಸಮಯದಲ್ಲಿ ಗರ್ಭ ನಿಂತಿತ್ತು ಅಂದರೆ ಅವು ಮಕ್ಕಳು ಹುಟ್ಟೋದು ಬೇರೆ. ಆ ಬಳಿಕ ನಮಗೆ ಯಾಳಿನೂ ಗೊತ್ತಿಲ್ಲ, ಹೊತ್ತನೂ ಗೊತ್ತಿಲ್ಲ, ಸಿಕ್ಕಾಗ ಕೂಡ್ತಿದ್ದೀವಿ ಅಂತಂದ್ರೆ ಅವು ಹುಟ್ಟು ಮಕ್ಕಳೂ ಬೇರೆ. ಪ್ರತಿಯೊಂದಕ್ಕೆಲ್ಲ ಪದ್ಧತಿ ಇದೆ, ಧರ್ಮ ಇದೆ, ನೇಮ ಇದೆ. ದೇವರು ಗೃಹಸ್ಥಾಶ್ರಮ ಅಂತ ಅವನೇ ಮಾಡಿದ್ದಾನೆ. ಗಂಡ ಹೆಂಡರ ಮಧ್ಯದ ಪ್ರೀತಿಯನ್ನು ಭಗವಂತನ ಮಾಡ್ಯಾನ. ಇದು ಯಾರೂ ಕೂಡ ಮಾಡಿಲ್ಲ. ಆದರೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಮ್ಮ ಜೀವನದಲ್ಲಿ ತಿಳ್ಕೋಬೇಕು. ಆಕೆಗೆ ಮನಸ್ಸಾಗಿ ಗಂಡನ ಜೊತೆ ಹೋಗಿ ಅವನು ಮುಟ್ಟಿದ್ಲು. ಕಣ್ಣು ತೆರೆದ, ಏಯ್ ಮೂರ್ಖಳೆ ಅಂದ, ನಾನು ದೇವರ ಧ್ಯಾನದಲ್ಲಿದ್ದೀನಿ, ಪೂಜಾ ಮಾಡ್ಕೊಳ್ಕತ್ತೀನಿ, ಇಂಥ ಸಮಯದಲ್ಲಿ ಬಂದು ನನ್ನನ್ನು ಮುಟ್ತಿಯಲ್ಲ, ಸರಿ ದೂರ ಅಂತಂದ. ಆದರೂ ಆಕೆ ನೆತ್ತಿಗೇರಿತ್ರಿ ಪಿತ್ತ, ಗಂಡನ ಹಿಡ್ಕೊಂಡಾಕಿ ಬಿಡಲಿಲ್ಲ. ಕಡೆಗೆ ಮತ್ತೆ ಅನಿವಾರ್ಯ ಪರಿಸ್ಥಿತಿ ಕೂಡ್ದ. ಹಿಂದಿಂದಕ್ಕಿಗೆ ಎಚ್ಚರಾತು. ಗಂಡನ ಕಾಲು ಹಿಡಿದಲ್ಲಕತ್ತಳು, ಸ್ವಾಮಿ, ನಾ ಮಹಾಪಾಪ ಮಾಡಿದೆ, ತಪ್ಪು ಮಾಡಿದೆ, ನನಗೆ ಅವಾಗೇನೂ ಕಾಣಿಸ್ಲಿಲ್ಲ ಅಂತ ಗಂಡನ ಪಾದ ಮೇಲೆ ಬಿದ್ದು ಕ್ಷಮಾಯಾಚನೆ ಮಾಡ್ಕೊಳ್ತಿದ್ಲು. ಕೊನೆಗಂದ್ಲು, ಗಂಡಗಂದ್ಲಂತ, ಇದೇನಾದರೂ ಖಾಯಂ ಗರ್ಭ ನಿಂತು ಅಂದ್ರೆ ಮುಂದಿನ ಗತಿ ಹ್ಯಾಂಗ್ರಿ ಅಂತ ಕೇಳಿದ್ಲಂತಕ್ಕೆ. ಆವಾಗ ಅವ ಹೇಳ್ದ, ದೇವರ ಪೂಜೆ ಧ್ಯಾನ ಇದು ಹಗಲು ಟೈಮ, ಗಂಡ ಹೆಂಡತಿ ಹಗಲತ್ನೊಳಗೆ ಕೂಡೋ ಟೈಮ್ ಅಲ್ಲ. ಆದರೂ ನೀನು ಶಾಸ್ತ್ರವನ್ನು ಮರ್ಯಾದೆ ಬಿಟ್ಟು ಮರ್ಯಾದೆ ಗೆಟ್ಟವಳ ಹಾಗೆ ಬಂದು ಕೂಡಿದಿ. ನಿನ್ನ ಹೊಟ್ಟಿಲೆ ಒಂದು ವೇಳೆ ಇದು ಗರ್ಭ ನಿಂತಿತ್ತು ಅಂತಂದ್ರೆ ಮಧ್ಯಾಹ್ನದಾಗನ ದೀಪ ಆರಿಸ ಮಗ ಹುಡ್ತಾನಂತ ಹೇಳಿಬಿಟ್ಟ. ಮಧ್ಯಾಹ್ನದಾಗನ ಆ ಗರ್ಭದಿಂದೇ ರಾವಣ, ಕುಂಭಕರ್ಣ, ಶೂರ್ಪನಕ್ಕಿ 3 ಮಂದಿ ಹುಟ್ಟುದ್ರಿ. ಅವತ್ತು ಹಗಲತ್ತು ಕೂಡೋದು ಸಾಯಂದಾಗ. ಮುಂದೆ ಆಕೆ ಕೇಳಿದ್ಲಂತ, ಇಂಥ ಮಕ್ಕಳು ಹುಟ್ಟಿದ ಬಳಿಕ ನಮ್ಮದೇನು ಸಾರ್ಥಕತೆ ಆಗ್ತದೆ, ಚಲೋ ಮಗ ಹಡಿಬೇಕಾಗಿತ್ತಂದ್ರೆ ಏನು ಮಾಡಬೇಕಂದ್ರೆ ತಪಸ್ಸು ಮಾಡಂತ ಹೇಳ್ದಂತ. ತಪಸ್ಸು ಮಾಡಂದು ಕೂಡಲೇ ಅವ ಮುಂಜಾನೆ ಎದ್ದು ತೆಂಬಿಗೆ ತಗೊಂಡು ಹೊಂಟ, ಚರಿಗೆ ತಗೊಂಡು ಹೊಂಟ. ಈಕೆ ಮನೆಯಾಗಿಂದ ಹೊರಗೆ ಹೋಗಿದ್ದ ಕೂಡಲೇ ಈಕೆನೂ ಚರಿಗೆ ತಗೊಂಡು
ಹೊರಗೆ ಬಾಗಲಾಗ ನಿಂತಲು. ಯವ್ವ, ಸತಿಪತಿಗಳ ಸಂಸ್ಕಾರ ಹೆಂಗಿರ್ಬೇಕಂದ್ರೆ, ಬೈರ್ದಿಶಕ್ಕೆ ಹೋಗಿ ಗಂಡ ಮನೆಗೆ ಬಂದು ನೀರು ಹಾಕಂತ ಹೆಣ್ತಿನ ಕೂಗಬಾರದಂತ. ಅವ ಕರೆಯೋಕ್ಕಿಂತ ಮುಂಚಿತನ ಈಕಿ ತೆಂಬಿಗೆ ಹಿಡ್ಕೊಂಡು ನಿಂತಿರ್ಬೇಕತ್ರಿ ಬಾಗಲಾಗ. ಇದು ಗಂಡ ಹೆಂಡತಿ ಸಂಸ್ಕಾರ. ನಿಮಗೆ ಹೇಳೋದು ಭಾಳ ಚಲೋ ಹೇಳ್ತೀಯಪ್ಪ, ನಾವೇನು ಒಂದೇ ಕೆಲಸ ಮ್ಯಾಗಿದ್ದೇವನು ಚರಿಗೆ ಹಿಡ್ಕೊಂಡು ಇರ್ಲಿಕ್ಕೆ ಅನಾಪೈಕಿ ನೀವು ಮತ್ತೆ. ಗಂಡ ಹೊರಗಡೆಯಿಂದ ಮನ್ಯಾಗ ಬಂದಂದ್ರೆ ಹೆಣ್ಮಕ್ಳು ಎಂದು ಕಾಲು ಚಾಚಿ ಕೂಡಬಾರದಂತ, ಎರಡೂ ಕೈಲಿ ತಲೆ ಹರ್ಕೋಬಾರದಂತ. ಆ ಬಳಿಕ ಅವ ಬಂದು ಕೂಡಿ ಎದ್ದು ನಿಲ್ಲಬೇಕಂತ್ರಿ. ಇದು ಸಂಸ್ಕೃತಿ, ಅದು ನಮ್ಮ ಭಾರತದ್ದು. ನೀವು ಹೆಂಗಾರೆ ಮಾಡಿರಿ, ಹೇಳೋದು ನನ್ನ ಧರ್ಮ ಅದು. ಎದ್ದರಿ ನಿಂದ್ರಿ, ಇಲ್ಲಿ ಒಣಕಿ ತೊಗೊಂಡು ತಲೆಗರಿ ಹೇರ್ರಿ, ನಾ ಏನು ಮಾಡ. ಭಾಳ ಸೂಕ್ಷ್ಮ್ರಿ. ಸತಿಪತಿಗಳ ಮಧ್ಯದಲ್ಲಿರ್ತಕ್ಕಂಥ ಸಂಸ್ಕಾರವೇ ನಮಗೆ ಗೊತ್ತಿಲ್ಲ. ಲಗ್ನ ಆಗೀವಿ, ಬಂದೀವಿ, ಗಂಡ ಹೆಣ್ಣು ತೆನೆಸ್ಕೊಂಡೀವಿ, ಇಷ್ಟು ದುಡ್ದಿದ್ದೀವಿ, ಹಗಲ ರಾತ್ರಿ ಅಲ್ಲದನೆ ಹಡ್ದೀವಿ, ಏನು ಕಲಿಸ್ಬೇಕು ಕಲಿಸೀವಿ. ಆದರೆ ನಮ್ಮ ಸತಿಪತಿಗಳೊಳಗಿರತಕ್ಕಂಥ ಸಂಸ್ಕಾರದ ಮರ್ಮವನ್ನು ಬಹಳ ತಾಯಿಯಂದರು ಮಾಡಿಕೊಂಡಿಲ್ಲ. ಅದ್ರ ಬಗ್ಗೆ ವಿಚಾರ ಯಾರು ಮಾಡೇ ಇಲ್ಲ. ಏನು ಮಾಡೋದು? ಈಗಿನವ್ರಿಗೆ ಹೇಳಿದ್ರೆ ನಡೆದಿತ್ತೇನ? ತಲೆ ಮ್ಯಾಗಿನ ಶರಿಗಿರಬಾರ್ದಂದ್ರೆ ನಡೀತದೇನಿ? ನಡೆಯಂಗಿಲ್ಲ. ಯಾಕೆ ಅವ್ರ ತಲೆ ಸರಿಗೆ ಹೊಸಗೊಳ್ಳೋದು ಇಲ್ಲ ಈಗಿನ ತಾಯಿಯಂದರು. ಇರಲಿ, ಅವ್ರವ್ರ ಪಾಡಿಗೆ ಕಾಲು ಹೆಂಗದ ಹಂಗಿರಬೇಕಾಗ್ತದೆ. ಅದರ ಮಹತ್ವ ಏನು ಅನ್ನೋದು ಭಾಳ. ಇಲ್ಲಿ ನಮ್ಮ ಬಸವಣ್ಣವರ ಮನೆಯಾಗ ಇಬ್ಬರು ಹೆಂಡ್ರಿದ್ರು ಬಸವಣ್ಣವರಿಗೆ, ಗಂಗಾಂಬಿಕೆ, ನೀಲಾಂಬಿಕೆ ಅಂತ. ಎಂಥವರು ಪ್ರತಿನಿತ್ಯದಲ್ಲಿ ಮನೆಯೊಳಗೆ 1,96,077 ಗಣಂಗಗಳ ನಿತ್ಯ ಭೋಜನ, ನಿತ್ಯ ದಾಸೋಹ. ಆ ತಾಯಿಂದರು ಒಂದು ದಿನಾರ ಬೇಜಾರು ಮಾಡ್ಕೋಬೇಕಲ್ರಿ, ಒಂದು ದಿನಾರ ಸಿಡ್ಪಿಡಿ ಮಾಡಬೇಕಲ್ರಿ, ಒಂದು ದಿನಾರ ಏನು ಹಸ್ಕೊಂಡಿದ್ದು ಮಾರಾಯ ಸೂಟಿ ಅಂತಂತಿತ್ತಿಲ್ಲ ಅವರು. 1,96,077 ಗಣಂಗಗಳ ನಿತ್ಯ ಭೋಜನ ಬಸವಣ್ಣವ್ರ ಮನೆಯೊಳಗೆ ನಡೀತಿತ್ತು. ಎಂಥ ತಾಯಿಯಂದ್ರವರು. ಒಂದು ಸಲನೂ ಕೂಡ ಜಂಗಮ ದಾಸೋಹದಲ್ಲಿ ಬೇಜಾರು ಪಡಲಿಲ್ಲವರು. ನಮಗೆ ಹೈರಾಣಾಗ್ಯದಂತಲ್ಲಿಲ್ಲ. ಆ ಯಮ್ಮ ಬಹಳ ಚೆನ್ನಾಗಿ ಸೇವಾ ಮಾಡಿದ್ದಾರೆ. ಬಹಳ ಅದ್ಭುತವಾದಂಥ ವಿಷಯ. ಬಸವಣ್ಣನವರ ಧರ್ಮಪತ್ನಿ ನೀಲಮ್ಮ ಅವರ ಬದುಕನ್ನೇ ಮುಗಿಲೆತ್ತರಕ್ಕೆ ಮುಟ್ಟಿಸಿದಂಥ ಸಾಧ್ವಿಮಣಿಯರು. ಸಂಪತ್ತಕ್ಕಿಂತಲೂ ಜೀವನದಲ್ಲಿ ಸಂಸ್ಕಾರ ಮುಖ್ಯದರಿ. ಅದು ಒಂದಿದ್ದರೆ ಬದುಕಿನಲ್ಲಿ ನಾವು ಮನುಷ್ಯರಾಗಿ ಬಂದಿದ್ದು ಸಾರ್ಥಕತೆಯಾಗ್ತದೆ. ಎಲ್ಲಿ ಬಿಡಪ್ಪ, ಈಗ ಬರೋಬ್ಬರ ಆಯ್ತು ಬಿಡು. ಬಹಿರ್ದಿಶಕ್ಕೆ ಹೋದರು. ಈ ಅಮ್ಮ ಚರಿಗಿ ತಗೊಂಡು ಬಾಗಲಾಗ ನಿಂತಳು. ಅವ ಏನು ಹೋದವನಿಗೆ ದೇವರ ಧ್ಯಾನ ನೆನಪಾತ್ರಿ. ಆ ಸಂಡಾಸ್ಗೆ ಹೋದಲ್ಲಿ ಸಂಡಾಸನ ಮರೆತ ತಪಸ್ಸು ಕೂತ್ಕೊಂಡು ಬಿಟ್ಟ. ಈ ಅಮ್ಮ ಈಕೆ ಇಲ್ಲೇ ಬಾಗಲಾಗ ನಿಂತ್ಕೊಂಡಿದ್ದಾಳೆ ಚರಿಗಿ ತಗೊಂಡು. ಇವ ಹೋದವ
12 ವರ್ಷ ಹೋದಂತ್ರಿ. ಎಷ್ಟು ವರ್ಷ ರೀ? 12 ವರ್ಷ ಹೋದ. ಒಂದೇ ಜಗಹದಲ್ಲಿ ಕೂತುಕೊಂಡು ಪದ್ಮಾಸನ ಹಾಕಿಕೊಂಡು ತಪಸ್ಸನ್ನು ಮಾಡುತ್ತಿದ್ದ. ತಲೆ ಕೂದಲೆಲ್ಲ ಬೆಳೆದದ್ದು, ಉಗುರುಗಳೆಲ್ಲ ಶಿಂಬಿಗಟ್ಟಿದ್ದು, ಅವನ ಜಡಿ ಒಳಗೆ ಗೀಜಗ ಪಕ್ಷಿಗಳು ಮನೆ ಮಾಡಿಕೊಂಡಿದ್ದು ಅಂತ ಗುಬ್ಬಿ. ವಿಸೃವಸ್ಸುನ ಜಡೆ. ಒಂದು ಸಲ 2 ಗೂಡನ್ನು ಬಿಟ್ಟು ಮೈಯಾಕೆ ಹೋಗಿದ್ದು ಅಂತ. ಸಾಯಂಕಾಲ ಬರುವ ಸಮಯದೊಳಗೆ ಘನಘೋರವಾಗಿರತಕ್ಕಂಥ ಗುಡುಗು ಸಿಡಿಲಿನ ಅರ್ಭಟ, ಮಳೆ ಸುರಿತಾ ಇತ್ತು. ಹೆಣ್ಣಗುಬ್ಬಿ ಹಿಂಗೆ ಮಾಡಿ ಬಂದು ಗೂಡು ಸೇರಿತು. ಗಂಡು ಗುಬ್ಬಿಗೆ ಹೆದರಿಕೆಯಾಗಿ ಒಂದು ಹಳೆಯ ಗಿಡದ ಪಟ್ಟರಿ ಒಳಗೆ ಅಂಜಿಗೆ ಹುಗಿದು ಕೂತ್ಕೊಂತಂತ. ಅದು ರಾತ್ರಿ ಬರಲಿಲ್ಲ, ಬೆಳಗ್ಗೆ ಮುಂಜಾನೆ ಬಂತು. ಹೆಣ್ಣಗುಬ್ಬಿ ಅದಕ್ಕೆ ರಿಕ್ವೆಸ್ಟ್ ಮಾಡ್ಲಿಕ್ಕತ್ತು. ನಿನ್ನೆ ಹೊತ್ತು ಮುಡಿಗಿನ ಬಂದು ನಾ ಮನೆ ಸೇರಿ, ನಿನ್ನೆ ಯಾಕೆ ಬರಲಿಲ್ಲ, ಇಷ್ಟು ತನ ಎಲ್ಲಿ ಹೋಗಿದ್ದಿ ಅಂತ ಗಂಡು ಗುಬ್ಬಿ ಕೇಳಾಕತ್ತಂತ್ರಿ. ಗಂಡು ಗುಬ್ಬಿ ಹೇಳ್ತು, ಅದೇನು ಎಂಥ ಮಿಂಚೋದು, ಎಂಥ ಗದರ್ಸೋದು, ಎಂಥ ಅರ್ಬಟಪ್ಪ, ಭಯಕ್ಕಾಗಿ ನಾನು ಗಿಡದ ಪಟ್ಟವ್ರೊಳಗೆ ಕೂತ್ಕೊಂಡೆ, ಈಗೆದ್ದು ಬಂದೆ ಅಂತ ಹೇಳ್ತಂತ. ಅವಾಗ ಗಂಡು ಗುಬ್ಬಿ ಹೇಳ್ತು, ಅಂಥ ಗುಡುಗು ಮಿಂಚಿನ ಅರ್ಭಟದೊಳಗೆ ನಾನು ಬಂದೀನಿ, ನೀ ಬಂದಿಲ್ಲ, ಎಲ್ಲಿ ಹೋಗಿದ್ದಿ ಹೇಳು. ಜಗಳ ಚಾಲು ಆಯಿತು. ಅಷ್ಟೊತ್ತಿನೊಳಗೆ ಇವೇನು ತಪಸ್ಸು ಮಾಡ್ಲಿಕ್ಕತ್ತಿದ್ದು ನೋಡ್ರಿ. ಇವೆರಡೂ ಗುಬ್ಬಿಗಳು ಜಗಳ ಕೇಳಿಸ್ತವನಿಗೆ. ಅಂದರೆ ಧ್ಯಾನದಿಂದ ಹೊರಗೆ ಬಂದಿದ್ದು, ಎಚ್ಚರಾಗಿದ್ದ. ನೋಡಿ ಅಂತಾನ ಶವಸ್ ಮಾಡಿ ಎದ್ರಿ ಅವ. ಅದು ಗೂಡ ಹರಿದೊಗಿತಾನ. ಎಷ್ಟು ದಿನ ಆಯಿತು ನಾ ಬಂದು, ನಿನ್ನ ಒಂದೇ ರಾತ್ರಿ ಗಂಡ ಬರಲಿದ್ದಕ್ಕಾಗಿ ಹೆಂಡತಿ ಈ ರೀತಿಯಾಗಿ ಅವನಿಗೆ ಪ್ರಶ್ನೆ ಮಾಡಾಕತ್ತಿದ್ದಾಳ. ನಾನು ಬಂದು ಎಷ್ಟು ವರ್ಷ ಆಯಿತು, ತಂತು ಎದ್ದು ನಿಂತು ನೋಡು ತನಕ ಕೂದಲೆಲ್ಲ ಬೆಳೆದು ನೆಲ ತನಕ ಎಳ್ಯಾಕತ್ತವ, ಉಗುರುಗಳೆಲ್ಲ ಶಿಂಬಿಗಟ್ಟ್ಯಾವ. ಅದನ್ನು ನೋಡಿ ಎದ್ದು ಮನೆಗೆ ಬರ್ತಾನ್ರಿ. ಮನೆಗೆ ಬರೋ ತನಕ ಅವನ ಹೆಂಡತಿನೂ ಕೂಡ ತಲಬಾಕಲಕ್ಕೆ ತಲೆ ಕೊಟ್ಟು ಕೈಯಾಗಿನ ಚರಿಗಿ ಬಿಟ್ಟಿಲ್ಲ, ಆಕೆ ತೆಳಗೆ ಕೂತಿಲ್ಲ. ಅಖಂಡ ಆಕಿನೂ ಕೂಡ 12 ವರ್ಷ ಬಾಗಲಾಗ ನಿಂತಾಳ್ರಿ. ದೂರ್ಲಿಂದ ನೋಡಿದವ, ಕೈ ಕಸಿ ಅಂತ ಕೂಗುತ್ತಾನ, ಸ್ವಾಮಿ ಅಂತ ಕಣ್ಣು ತೆರೆದಲಿಕ್ಕೆ. ಅಲ್ಲೇ ಎಷ್ಟೊತ್ತಾತನೇ ನಿಂತ್ಕೊಂಡು ಅಂತ ಕೇಳ್ತಾನೆ. ಕೈಕಸಿ ಹಿಡಿದ್ಲಂತ, ಸ್ವಾಮಿ ನೀವು ಯಾವಾಗ ಸಂಡಾಸ್ಕಂತ ಚರಿಗೆ ತಗೊಂಡು ಹೋದ್ರಿ ಅಲ್ಲ, ಆಗನ ನಾ ಇಷ್ಟು ಹೊರಗೆ ನಿಂತಿದ್ದೆ, ನೀವು ಬರೋ ತನಕ ನಿಂತ್ಕೊಂಡೆ, ಎಷ್ಟೊತ್ತಾತು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ಲಂತಕ್ಕೆ. ವಿಸ್ತ್ರವರ್ಷು ಅಂತಾನ, ನಾನು ಭೂಮಿ ಆಸನ ಮಾಡಿಕೊಂಡು ಪದ್ಮಾಸನ ಹಾಕಿ ಕೂತ್ಕೊಂಡು 12 ವರ್ಷ ತಪಸ್ಸು ಮಾಡಿದರೆ, ನೀನು ಕೈಯಾಗಿನ ತೆಮ್ಗಿ ಬಿಟ್ಟಿಲ್ಲ, ತೆಳಗೆ ಕೂತಿಲ್ಲ, ಅಖಂಡವಾಗಿ ನಿಂತ್ಕೊಂಡು ತಪಸ್ಸು ಮಾಡಿದೆ ಅಂದರೆ ನನಗಿಂತಲೂ ನಿನ್ನ ತಪಸ್ಸು ಮಿಗಿಲ, ಹೆಚ್ಚಿಗಂದ. ಆವಾಗ ಕೇಳ್ತಾನೆ, ನಿನ್ನ ತಪಸ್ಸು ಹಣ್ಣಾಯಿತು, ನಿನಗೇನು ಬೇಕು ಅಂತಂದು ಕೂಡಲೇ ಆಕೆ ಹೇಳ್ತಾಳೆ, ಇವೇನು ಹಿಂದೆ ಹಡ್ದಿನಿಲ್ಲ, ಇವು ಬಿಡ್ರಿ, ನನಗೆ ಭಗವಂತನ ಭಕ್ತನಾಗತಕ್ಕಂಥ ಮಗ ಬೇಕು ಅಂತೇಳಿದಾಗ ಅದೇ ಆಶೀರ್ವಾದ ಮಾಡಿದ ಮಗನೇ ವಿಭೀಷಣ.
ರಾಮಭಕ್ತನಾದ ತಾಯಿ ತಂದೆಗಳೇ.